ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಗರ್ಜನೆ ನ್ಯೂಸ್. ನಾನು ಮಹೇಶ್ BK. ಇತ್ತೀಚಿನ ದಿನಗಳಲ್ಲಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಕ್ರಿಕೆಟ್ ಆಡುವುದು ವಾಡಿಕೆಯಾಗಿದೆ. ಇಂತಹ ಕ್ರಿಕೆಟನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಭಟ್ಟರಹಳ್ಳಿಯಲ್ಲಿ ಯುವ ಕ್ರಿಕೆಟಿಗರ್ಸು BYC ಟ್ರೋಫಿಯನ್ನು ಆಯೋಜನೆ ಮಾಡಿದ್ರು. ಇಲ್ಲಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋದಕ್ಕೋಸ್ಕರ ನಮ್ಮ ಕರ್ನಾಟಕ ಜನಸೈನ್ಯ ಸಂಘಟನೆಯ ರಾಜ್ಯ ಗೌರವ ಅಧ್ಯಕ್ಷರಾದಂತಹ ರಾಮಯ್ಯ ಅವರು ಬಂದು ಉದ್ಘಾಟಿಸಿದರು. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ಅವರು ಒಂದಷ್ಟು ವಿಚಾರಗಳನ್ನ ಹೇಳಿದರು. ಮಕ್ಕಳು ಕ್ರಿಕೆಟನ್ನು ಯಾಕೆ ಆಡಬೇಕು ಅನ್ನೋದ್ರ ಬಗ್ಗೆ ಬನ್ನಿ ನೋಡೋಣ ಅವ್ರು ಏನು ಹೇಳಿದ್ದಾರೆ ಅಂತ. ನಾನು ನಮ್ಮ ಕ್ರಿಕೆಟ್ ಟೂರ್ನಮೆಂಟ್ ಹುಡುಗರಿಗೆ, ನಮ್ಮ ಎಲ್ಲ ಆಟಗಾರರಿಗೆ ಭಾಳ ವಂದನೆಗಳು ಹೇಳ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ಈ ಕ್ರಿಕೆಟ್ ಆಡೋದ್ರಿಂದ ಈ ಮನೇಲಿ ಯಾರೋ ಸೋಂಬೇರಿಗಳಾಗಿ ಅಂತ ಕೂತಿರೋ ಅಂಥ ಹುಡುಗರು ಇರ್ತಾರೆ, ಕೆಲವರು ಗೊತ್ತಿದ್ದಾರೆ ನಿಮಗೆಲ್ಲ, ನಾವೇನು ಹೇಳೋವಷ್ಟೇನಿರಲ್ಲ. ಅಂಥ ಹುಡುಗರಿಗೆಲ್ಲ ಇವರು ಒಂದು ಶಕ್ತಿ ತುಂಬಿದಂತೆ ಆಗುತ್ತೆ. ಯಾಕೆ ಅಂತಂದರೆ ಈಗೆಲ್ಲ ಮೂಲೆ ಕೂತಿರೋ ಹುಡುಗರು ಇವರು ಕ್ರಿಕೆಟು ಟೂರ್ನಮೆಂಟ್ ಅವು ಅಂತ ಮಾಡಿದಾಗ ನೋಡೋಣ ಅಂತ ಆದರೂ ಬರ್ತಾರೆ. ನಾವು ಏನೋ ಒಂದು ಮೆಚೂರ್ಡ್ ಮಾಡಬೇಕು ಅನ್ನೋದು ಒಂದು ಅವ್ರಿಗೆ ಧೈರ್ಯ ಬರುತ್ತೆ. ಆಮೇಲೆ ಅವರು ತಲೆಯಲ್ಲಿ ಅದು ಇದು ಕೂತ್ಕೊಂಡು ಏನೇನೋ ತರಲೆ ಅದು ಇದು ಮಾಡೋ ಅಂಥದ್ದು ಇಂಥ ಸ್ವಲ್ಪ ಕಮ್ಮಿ ಆಗ್ತದೆ, ಆಟದ ಮೇಲೆ ಜ್ಞಾನ ಹೋಗುತ್ತೆ. ಹಂಗಾಗಿ ತುಂಬ ಚೆನ್ನಾಗಿರುತ್ತೆ. ಹಂಗಾಗಿ ನಮ್ಮ ತಾಲೂಕಿನ ಹುಡುಗರಿಗೆ ಹೇಳೋದೇ ಇಷ್ಟೇ. ನಮ್ಮ ಗ್ರಾಮ ಪಂಚಾಯತಿ ಅಷ್ಟೇ, ನಮ್ಮ ಹೆಣ್ಕರಳ್ಳಿ ಗ್ರಾಮ ಪಂಚಾಯತಿ, ಸೋಲ್ದೇನಹಳ್ಳಿ, ನಮ್ಮ ಶ್ರೀನಿವಾಸಪುರ ಮತ್ತು ಅರೇಬೊಮ್ಮನಹಳ್ಳಿ ಪಂಚಾಯತಿ ಎಲ್ಲ ಹುಡುಗರು ನನ್ನ ಹತ್ರ ಬಂದಿದ್ದರು. ಎಲ್ಲರಿಗೂ ಹೇಳಿದ್ದೀನಿ, ಎಲ್ಲಿ ಮನೆಗಿರೋ ಹುಡುಗರೆಲ್ಲ ಕರ್ಕೊಂಡು ಒಂದು ಕ್ರಿಕೆಟ್ ಟೂರ್ನಮೆಂಟು ಮತ್ತೊಂದು ಏನೋ ಮಾಡ್ತಾಯಿರಿ, ಇಲ್ಲ ಕೆಲಸ ಕಾರ್ಯಗಳು ಏನಾದರೂ ಹೋಗಿ ಮನೆಗೆ ಕೂತ್ಕೊಂಡು ವೇಸ್ಟ್ ಮಾಡಬೇಡಿ. ನಿಮ್ಮ ಈಗಿನ ಇರೋಂಥ ಜನ್ರೇಷನಲ್ಲಿ ತುಂಬ ಈ ಕಷ್ಟ ಇದೆ. ಇಂಥವೆಲ್ಲ ಕಲ್ತು ಏನೋ ಒಂದು ಟೂರ್ನಮೆಂಟ್ ಮಾಡ್ಕೊಂಡು ಅಚೀವ್ ಮಾಡ್ಕೊಂಡು ಹೋಗ್ತಾಯಿದ್ರೆ ಎಲ್ಲೋ ಒಂದು ಕಡೆ ಉನ್ನತ ಮಟ್ಟಕ್ಕೆ ಹೋಗ್ತೀರ ಅಂತ ಎಲ್ಲರಿಗೂ ಹೇಳ್ತಾಯಿದ್ದೀನಿ. ಬಟ್ ಇದೆಲ್ಲ ಮಾಡೋದ್ರಿಂದ ತುಂಬ ಖುಷಿ ಆಗ್ತದೆ. ಹುಡುಗರು ಭಾಳ ಚುರುಕಾಗಿದ್ದಾರೆ ನೋಡಿ. ಹಿಂಗೆ ಏನಾದರೂ ಮಾಡ್ತಾಯಿದ್ರೆ ಪ್ರತಿಯೊಂದು ಹುಡುಗ ನೋಡಿ, ಆ ಹುಡುಗ ಚಿಕ್ಕ ಹುಡುಗ ಇದ್ದಾರೆ, ಆ ಹುಡುಗನೂ ಬಂದಿದ್ದಾನೆ, ಏನೋ ಒಂದು ಮಾಡೋಣ ಅನ್ನೋದು ಬರ್ತದೆ. ಹಿಂಗಾಗಿ ಎಲ್ಲ ಹುಡುಗರು ಇದೇ ಥರ ವರ್ಷ ಅವ್ರಿಗೆ ಬೇಕಾದಂಥ ದಿನಗಳಲ್ಲಿ ನೀಟಾಗಿ ಹಿಂಗೆ ಈ ಥರ ಎಲ್ಲ ಮಾಡ್ಕೊಂಡು ಹೋಗ್ತಿದ್ರೆ ಹಳ್ಳಿಗಳಲ್ಲೂ ಊರುಗಳಲ್ಲೂ ಹುಡುಗರು ಎಚ್ಚರದಿಂದ ಇರ್ತಾರೆ. ಆಮೇಲೆ ಉನ್ನತ ಮಟ್ಟಕ್ಕೂ ಹೋಗ್ತಾರೆ ಹುಡುಗರು. ಹಂಗಾಗಿ ಕ್ರಿಕೆಟ್ ಟೂರ್ನಮೆಂಟ್ ಅಂತ ಹುಡುಗರಿಗೆ ನನ್ನ ಕಡೆಯಿಂದ ಅಭಿನಂದನೆ. ಅವರು ಹಿಂಗೆ ಇನ್ನೂ ಮುಂದುವರ್ಸ್ಕೊಂಡು ಹೋಗ್ತಾ ಇರಲಿ ಅಂತ ನನ್ನ ಒಂದು ಅಭಿಪ್ರಾಯ. ಇವತ್ತು ಟೂರ್ನಿಮೆಂಟ್ ಮಾಡಿರೋ ಉದ್ದೇಶ ಇದು, ನಾವು 2ನೇ ಬಾರಿ ಮಾಡ್ತಾ ಇರೋದು ನಮ್ಮೂರಲ್ಲಿ. ಒಂದು ಕ್ರಿಕೆಟ್ ಅನ್ನೋದು ಈಗ ಎಲ್ಲ ಕಡೆ ನಡ್ಕೊಂಡು ಬಂದೇ ಇದೆ, ಆದರೆ ನಮ್ಮೂರಲ್ಲಿ ಸ್ಪೆಷಲಾಗಿ ಮಾಡ್ತಾ ಇರೋ ಕಾರಣ ನಮ್ಮೂರಲ್ಲಿ ಹುಡುಗರು ಯಾರೂ ಜಾಸ್ತಿ ಮುಂದೆ ಬರ್ತಾ ಇರಲಿಲ್ಲ. ಆ ಕಾರಣದಿಂದಾಗಿ ಎಲ್ಲರನ್ನೂ ಒಗ್ಗೂಡ್ಸೋಣ, ಒಂದು ಕಡೆ ಸೇರಿಸೋಣ ಅಂತ 2ನೇ ವರ್ಷದ್ದು ಮಾಡ್ತಾಯಿದ್ದೀವಿ ಸರ್. ಇಲ್ಲಿ ಗೆದ್ದಂಥವ್ರಿಗೆ 25,000 ಅಮೌಂಟು ಪ್ರೈಸು, ಹಂಗೆ ಒಂದು ಆಕರ್ಷಕ ಟ್ರೋಫಿ ಇಟ್ಟಿದ್ದೀವಿ ಸರ್. ಇಲ್ಲಿ ಗೆದ್ದಂಥ ತಂಡಕ್ಕೆ ಪ್ರಥಮ ಬಹುಮಾನ 25,000 ಹಾಗೂ ಆಕರ್ಷಕ ಟ್ರೋಫಿ, ಹಾಗೂ ದ್ವಿತೀಯ ಬಹುಮಾನ 15,000 ಮತ್ತು ಆಕರ್ಷಕ ಟ್ರೋಫಿ, ಹಾಗೂ ತೃತೀಯ ಬಹುಮಾನ ಸಹ ಇಟ್ಟಿದ್ದೀವಿ, ಅದು 5,000 ತೃತೀಯ ಬಹುಮಾನ ಹಾಗೂ ಆಕರ್ಷಕ ಟ್ರೋಫಿ ಇದೆ ಸರ್. ಇಲ್ಲಿ ನಮ್ಮದು 4 ಪಂಚಾಯಿತಿ ಕಡೆಯಿಂದ ಆಯೋಜಿಸಿದ್ದೀವಿ. ಎಂಟಕನಹಳ್ಳಿ ಪಂಚಾಯಿತಿ, ಅರೇಬೊಮ್ಮನಹಳ್ಳಿ ಪಂಚಾಯಿತಿ, ಸೋಲ್ದೇನಹಳ್ಳಿ ಪಂಚಾಯಿತಿ ಹಾಗೂ ಶ್ರೀನಿವಾಸಪುರ ಪಂಚಾಯಿತಿ. ಈ 4 ಪಂಚಾಯಿತಿ ಕಡೆಯಿಂದ ಸುಮಾರು ಒಂದು 12ರಿಂದ 13 ತಂಡಗಳು ಭಾಗವಹಿಸ್ತಾ ಇದ್ದಾವೆ ಸರ್. ನಮ್ಮ ಹೆಸರು ರವಿಕುಮಾರ್ ಅಂತ ಸರ್. ಭಟ್ಟರಹಳ್ಳಿ ಯುವ ಕ್ರಿಕೆಟರ್ಸ್ ವತಿಯಿಂದ ಆಯೋಜನೆ ಮಾಡ್ತಾಯಿದ್ದೀವಿ. ಇದು 2ನೇ ವರ್ಷದ ಕ್ರೀಡಾ ಸ್ಪರ್ಧೆ ಸರ್. BYC ಸರ್.